ನನಗೆ ಇಲ್ಲಿ ಬರೋ ವಿಚಾರನ ತಿಳಿಸ್ಕೊಟ್ಟಿದ್ದು ನಮ್ಮ ಸ್ನೇಹಿತರು ರೀನಾ. ಅವ್ರಿಗೆ ನಾನು ಫೋನ್ ಮಾಡಿದ್ದೆ. ಅವರು ನನಗೇನೋ ಅರ್ಜೆಂಟ್ ಕೆಲಸ ಇದೆ ಅಂದರೆ ಏನು ಅಂದರೆ ಹಿಂಗೆ ನನಗೆ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಬೇಕು ಅಂದರು. ನಾನು ಬರ್ತೀನಿ ಅಂತ ಹೇಳಿದೆ. ಸರಿ ನೀನು 6 ಗಂಟೆಗೆ ಬಾ, ನಾವು ಹೋಗೋಣ ಅಂತಂದರು. ಹಾಗಾಗಿ ನಾನು ಇಲ್ಲಿಗೆ ಬಂದೆ. ನಾನು ಇದಕ್ಕಿದ್ದಂಗೆ ಯಾಕೋ ನನ್ನದು ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾಯಿತ್ತು. ಹಾಗಾಗಿ ನಾನು ಒಂದು ಥೈರಾಯ್ಡ್ ಪ್ರೊಫೈಲು ಮಾಡಿಸ್ದೆ. ಏನಾರೇ ಆಗಲಿ ಅದು ಏನೋ ವ್ಯತ್ಯಾಸ ಆಗಿರ್ಬೋದೆ ಅಂತ ಮಾಡಿಸ್ದೆ. ಅದೆಲ್ಲ ನಾರ್ಮಲ್ ಇದೆ. ಆದರೂ ನಾನು ಯಾಕೆ ಇದೆಲ್ಲ ದಪ್ಪಾಗ್ತೀನಿ ಅಂದರೆ ನನ್ನ ದಿನ ಫೀಲಿಂಗು. ಆಮೇಲೆ ಹಿಂಗೆ ಯೋಗ ಕ್ಲಾಸ್ಗೆ ಹೋಗಬೇಕು, ಅದೇ ಇದೇನೋ ಒಂದು ಪ್ರಿಪ್ರೇಷನ್ ಮಾಡ್ಕೋತಿದ್ದೆ. ಸರಿಯಾಗಿ ಒಂದು ವೇದಿಕೆ ನನಗೆ ಅದು ಅಡ್ಜಸ್ಟ್ ಆಗಲಿಲ್ಲ. ಅವ್ರು ಕರೆದಾಗ ನಾನು ಅದೇ ಕ್ಯೂರಿಯಾಸಿಟಿಗೆ ಇಲ್ಲಿಗೆ ಹೋದರೆ ನಾನು ಸಣ್ಣ ಆಗ್ಬೋದೇನೋ. ಆಮೇಲೆ ತುಂಬ ಅಷ್ಟು ದೂರ ನಡೆದ್ರೆ ಯಾಕೋ ಸುಸ್ತು ಅನ್ಸೋದು, ಮಂಡಿ ನೋವು ಬರೋದು, ಅದೆಲ್ಲ ನಂಗೆ ರೀಸೆಂಟಾಗಿ ಸ್ಟಾರ್ಟ್ ಆಯಿತು. ಜೊತೆ ನನಗೆ ಬೇಗ ಕೋಪ ಬರುತ್ತೆ. ನಾನು ಸೋಷಿಯಲ್ಲಾಗಿ ನಾನು ತುಂಬ ಜನ ಎಲ್ಲಾದ್ರೂ ಮಿಂಗಲ್ ಆಗ್ತೀನಿ. ಅದ್ರ ತಕ್ಷಣ ಯಾರು ಒಂದು ಮಾತಾದರೆ ಬೇಗ ರಿಯಾಕ್ಷನ್ ಅಂದರೆ ಕೋಪ ಮಾಡ್ಕೊಳ್ಳೋದು, ತಿರುಗಿ ಸಲ್ಲೆ ಹೇಳೋವಂಥದ್ದು ಜಾಸ್ತಿ. ಅದು ಆ ಉದ್ದೇಶಕ್ಕೆ ನಾನೇ ಮಾನಸಿಕವಾಗಿ ಯೋಚನೆ ಮಾಡ್ತೀನಿ, ಏನು ಮಾಡೋದು ಅಂತ. ಇಲ್ಲಿಗೆ ಬಂದ ಫಸ್ಟ್ ಡೇ ಅಂತ ಅನ್ನಿಸ್ತು. ಇವ್ರದ್ದು ಮಾತೆಲ್ಲ ಕೇಳಿದ್ಮೇಲೆ ಇದು ಬಂದರೆ ನನಗೆ ಹೆಲ್ತಿಯ ಬೆನಿಫಿಟ್ಸ್ಗಳಿದೆ. ನಾನು ಏನಾದರೂ ಮಾಡಿ ಇದನ್ನು ಫುಲ್ ಕೋರ್ಸ್ನ ಕಂಪ್ಲೀಟ್ ಮಾಡಬೇಕು. ಇಷ್ಟು ದಿನ ನಾನು ಕಮಿಟ್ ಆಗಬೇಕು ಟೈಮ್ಗೆ ಅಂದ್ಬಿಟ್ಟು ನಮ್ಮ ಯಜಮಾನರು ಇವಾಗ ರಜಕ್ಕೆ ಬಂದಿದ್ದಾರೆ. ಗುಜರಾತಲ್ಲಿರೋದು ಆರ್ಮಿ ಪರ್ಸನ್ ಅವರು. ಆದರೂ ಕೂಡ ಅವರು ನಾನು ಹಿಂಗೆ ಹೋಗ್ತೀನಿ, ನನಗೆ ಬೇಕು ಅಂದಾಗ ಅವ್ರ ಪಾಪ ಅವ್ರ ಮನೇಲಿ ಒಬ್ಬರೇ ಇದ್ದರು. ಹೇಗೋ ಅಡ್ಜಸ್ಟ್ ಮಾಡ್ಕೋತೀವಿ, ಹೋಗಿಪ್ಪ ಅಂತಂದರು. ಹಾಗಾಗಿ ನಾನು ಟೈಮ್ ಪಿಕಪ್ ಮಾಡಿ ಇಲ್ಲಿ ಬರೋ ಸ್ಟಾರ್ಟ್ ಮಾಡಿದೆ. ಫಸ್ಟ್ ದಿನ ಭಾಳ ಖುಷಿ ಅನ್ನಿಸ್ತು. ಅಂದರೆ ಜ್ಞಾನ ಮಾಡೋದು ಇದೆಲ್ಲ ಆಮೇಲೆ ತುಂಬ ನನಗೆ ಹೆಚ್ಚು ಕೆಳಗಡೆ ಕೂತ್ಕೊಂಡ್ರೆ ಕೈಕಾಲೆಲ್ಲ ಈ ಜೋಮ್ ಹಿಡ್ದಂಗೆ ಆಗುತ್ತೆ. ಬೇಗ ಎದ್ಬಿಟ್ರೆ ಸಾಕನ್ನಷ್ಟು ಹಿಂಸೆ ಅನ್ನಿಸ್ತಿದೆ ಒಂದು ಕಡೆ ಕೂತ್ಕೊಳ್ಳೋ. ಅದರಲ್ಲಿ ನಂಗೆ ಒದ್ದಾಸದಲ್ಲಿ ಕೂತ್ಕೊಳ್ಳೋಕ್ಕೆ ಈಗೂ ಆಗ್ತಿಲ್ಲ. ಆದರೂ ಏನು ಟ್ರೈ ಮಾಡೋಣ ಹೇಗೋ ಅಂತ ಬಂದೆ. ಮತ್ತು ಸೆಕೆಂಡ್ ಡೇ ಅನ್ನಿಸ್ತು ಇದನ್ನು ಪೂರ್ತಿ ಹೋಗಬೇಕು ಅನ್ನಿಸ್ತು. ಆಮೇಲೆ ಇನ್ನೂ ಹಲ್ವಾರು ಕೋರ್ಸ್ಗಳಿದೆ ಅಂತ ಹೇಳಿದ್ರಲ್ಲ, ಅದನ್ನು ಒಂದೊಂದಾಗಿ ನಾನು ತೊಗೋಬೇಕು ಅನ್ನಿಸ್ತು. ಈಗ ಕ್ರಿಯೆಗಳು ಹೇಳ್ಕೊಟ್ಟಾಗ ನನಗೆ ಕೂತ್ಕೊಳ್ಳೋಕ್ಕೆ ಕಷ್ಟ ಅನ್ನಿಸ್ತು. ಸೆಕೆಂಡ್ ಡೇ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. 3ನೇ ದಿನ ಇನ್ನೂ ಪರವಾಗಿಲ್ಲ ಅನ್ನಿಸ್ತು. ಹಂಗೆ ಆಮೇಲೆ ನಾನು ಸಡನ್ನಾಗಿ ಕೋಪ ಮಾಡ್ಕೊಳ್ಳೋದೆಲ್ಲ ಮಾಡ್ತಿದ್ನಲ್ಲ, ಆಗ ಮನಸ್ಸಲ್ಲೆಲ್ಲೋ ಇಲ್ಲ, ನಾನು ಸ್ವಲ್ಪ ನಿಧಾನವಾಗಿ ಯೋಚಿಸ್ಬೇಕು, ಯಾರಿಗೂ ಬೇಗ ತಕ್ಷಣ ಕೋಪಕ್ಕೆ ಇದಾಗಬಾರ್ದು. ಆಮೇಲೆ ಯಾರಾದರೂ ನನಗೇನೋ ಒಂದು ಮಾತು ಅಂದರೆ ಅವ್ರು ಅಂದದ್ದು ಒಂದೇ ಮಾತು ನನಗೆ ತುಂಬ ಯೋಚಿಸ್ತಾ ಇರ್ತೀನಿ. ಅವ್ರು ಹಿಂಗಂದ್ರಿಲ್ಲ ಹಿಂಗಂದ್ರಲ್ಲಿ ಕೂತಿದ್ರು ಅವರೇ ನೆನಪಾಗ್ತಾಯಿದ್ರು. 1-2 ದಿನ ಯಾವುದಾದ್ರು ಫ್ರೆಂಡ್ ಜೊತೆ ಒಂದು ಕ್ಲಾಶಿಂಗ್ ಆಗೋದಕ್ಕೆ ಅವ್ರನ್ನೇ ನೆನೆಸ್ಕೊತಿದ್ದೆ. ಹಿಂಗಂದಿಲ್ಲ ಹಿಂಗೆಲ್ಲ ಅಂದರೆ ಸಣ್ಣ ವಿಚಾರ ಬೇಗ ನನಗೆ ಒಟ್ಟಾಗತ್ತೆ. ಅದೊಂದು ನನಗೆ ತುಂಬ ಇರುವಂಥದ್ದು. ಹಾಗಾಗಿ ನಾನು ನಿಜ ಹೇಳ್ತೀನಿ, ಇಲ್ಲಿ ಬಂದ ಉದ್ದೇಶ ಏನಪ್ಪ ಅಂದರೆ ನನಗೆ ಮಾನಸಿಕವಾಗಿ ನಾನು ಇನ್ನೂ ಸದೃಢ ಆಗಬೇಕು. ಬೇಗ ಮೆಂಟಲಿ ಡಿಸ್ಟರ್ಬ್ ಒಳಗಾಗ್ತಾ ಇರ್ತೀನಿ. ಆಮೇಲೆ ಒಂದು ಏಕಾಗ್ರತೆ ಬೇಕು ಎಕ್ಸ್ಪ್ರೆಸ್ಸಲ್ಲಿ ನನಗೆ. ಆ ಒಂದು 6 ದಿನ ಕ್ಲಾಸಲ್ಲಿ ನನಗೆ ಅದು ಸಿಗ್ತಿದೆ ಅಂತ ಅನ್ನಿಸ್ತು. ಬಟ್ ಇಷ್ಟು ಬೇಗ ಮುಗ್ದೋಯ್ತಾ ಅಂತ ನನಗೆ ಫೀಲ್ ಆಗ್ತಿದೆ. ಆದರೂ ನಾನು ಇವ್ರು ವಾರಕ್ಕೆ ಒಂದ್ಸರಿ ಬರಬೇಕಾ ಅಂತ ಹೇಳೋದ್ರಿಂದ ಇನ್ನೂ ಕಂಟಿನ್ಯೂಟಿಗೆ ಇಟ್ಕೋಬೋದು. ಆಮೇಲೆ ಇನ್ನೂ ಬೇರೆ ಕೋರ್ಸ್ ಇದೆ ಅಂದಾಗ ಅದಕ್ಕೆ ನಾನು ಜಾಯ್ನ್ ಆಗಬೇಕು ಅಂದರೆ ಜೊತೆಗೆ ನಾನು ಈಗ ಓದ್ತಾ ಇದ್ದೀನಿ, LLB ಮಾಡ್ತಾಯಿದ್ದೀನಿ. ಅಲ್ಲೂ ಅದು ಇವಾಗ ನನಗೆ 14 ವರ್ಷ ಡಿಸ್ಟರ್ಬ್ ಆಗಿಂದ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗ್ತಿತ್ತು. ಈಗ ಏಕಾಗ್ರತೆಗೆ ಈಗ ಯಾವ ಥರ ಮುದ್ರೆ ಮಾಡಬೇಕು ಅಂತ ಹೇಳ್ಕೊಟ್ಟೋದ್ರಿಂದ ಅದನ್ನೊಂಚೂರು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನಂಗೆ ತುಂಬ ಖುಷಿ ಆಗ್ತಿದೆ. 100% ಅಂತ ಹೇಳೋದಕ್ಕಿಂತ ಅಟ್ಲೀಸ್ಟ್ ಒಂದು 75% ನನಗೊಂದು ಎನರ್ಜಿ ಸಿಗ್ತಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಗುರುದೇವ್.